ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬರೀ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಅತಲಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆ ಆಲಿಸಿದ ಶಾಸಕ ಶರಣು ಸಲಗರ್ ಅವರು ಕಳೆದ ಮಳೆಗಾಲದಲ್ಲಿ ಅತಿಯಾದ ಮಳೆಯಿಂದ ಗ್ರಾಮದ ಮುಖ್ಯ ರಸ್ತೆ, ಸೇತುವೆಗಳು ಒಡೆದು ಹಾಳಾಗಿರುವುದು ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದಿದ್ರು. ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಶಾಸಕರು ಆದಷ್ಟು ಬೇಗ ಹೊಸ ಸೇತುವೆ ಮಾಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅತಲಾಪುರ ಗ್ರಾಮದ ರೈತರು ತಮ್ಮ ಹೊಲಗಳಿಗೆ ಹೋಗಲು ಸೂಕ್ತ ರಸ್ತೆ ಇಲ್ಲದಿರುವುದು ತಿಳಿಸಿದ್ದಾರೆ. ಇನ್ನು ತಕ್ಷಣವೇ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಶಾಸಕರು ರಸ್ತೆ ಮಾಡಿಸಿಕೊಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಸಾಮಾನ್ಯ ಕಾನೂನು ಜ್ಞಾನ ಅಗತ್ಯವಾಗಿದ್ದು, ಕಾನೂನು ಗೊತ್ತಿಲ್ಲವೆಂದು ತಪ್ಪು ಮಾಡಿದ್ರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಕಾಗವಾಡ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶ ರೂಪಾ ಚಿನ್ನವರ್ ಅವರು ಹೇಳಿದ್ದಾರೆ. ಪಟ್ಟಣದಲ್ಲಿನ ಶಿವಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಳಗಾವಿ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಹಮ್ಮಿಕೊಂಡ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾಯ ನಿಮ್ಮದು, ನೆರವು ನಮ್ಮದು ಎಂಬ ಧ್ಯೇಯದೊಂದಿಗೆ ಪ್ರತಿಯೊಬ್ಬರು ಕಾನೂನಿಗೆ ತಲೆಬಾಗಿ ನಡೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಅಧ್ಯಕ್ಷತೆಯನ್ನು ಕಾಗವಾಡ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಪಿಎಸ್ ಕನ್ನಾಳ್, ತಾಲೂಕಾ ಪಂಚಾಯತ್ ಇಒ ವೀರಣ್ಣ ವಾಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿಬಿ ಮದಭಾವಿ, ಅತಿಥಿಗಳಾಗಿ ಸರ್ಕಾರಿ ಅಭಿಯೋಜಕ ಬಸವರಾಜ್ ಕಾಂಬಳೆ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಪಿಎ ಕಲ್ಯಾಣ್ ಶೆಟ್ಟಿ, ಪಿಎಸ್ಐ ಆರ್ಎಸ್ ಖೋತಾ ಸೇರಿದಂತೆ ವಿದ್ಯಾರ್ಥಿಗಳು ಅಲ್ಲಿ ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕು ಪಂಚಾಯಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಪಂಚ ಗ್ಯಾರಂಟಿ ಯೋಜನೆಗಳ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಸಿದ್ದರಾಮ್ ಕಾಮಣ್ಣ ಮಾತನಾಡಿ 12ನೇ ಶತಮಾನದಲ್ಲಿ ಸ್ತ್ರೀ ಸಮಾನತೆಯ ಬಗ್ಗೆ ಧ್ವನಿ ಎತ್ತಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಮಹಿಳೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ದೊರಕಿಸಿಕೊಟ್ಟವರು. ಇನ್ನು ಅದರಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೂಡ ನಮ್ಮ ಸಂವಿಧಾನದಲ್ಲಿ ಸ್ತ್ರೀ ಸಮಾನತೆ ನೀಡಿದ್ದಾರೆ. ಇಂದು ಪ್ರತಿಯೊಂದು ರಂಗದಲ್ಲೂ ಕೂಡ ಹೆಣ್ಣು ಮಕ್ಕಳು ಮೇಲುಗೈ ಸಾಧಿಸುತ್ತಿದ್ದಾರೆ ಎಂದು ತಿಳಿಸಿದರು. ಗ್ಯಾರಂಟಿ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಪಡೆದುಕೊಳ್ಳಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಲಾಭ ಪಡೆದುಕೊಳ್ಳಬೇಕು. ಯಾವುದೇ ಸಮಸ್ಯೆಗಳಿದ್ರೂ ನಮ್ಮ ಗಮನಕ್ಕೆ ತಂದು ಫಲಾನುಭವಿಗಳು ಲಾಭ ಪಡೆದುಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಬಹಳಷ್ಟು ನೂರಾರು ಜನರು ಏನೋ ಮಾಡ್ಕೊಂಡಿವಿ. ಅವ್ರ ಫೋಟೋ ತಪ್ಪು ತಗೋತೀನಿ, ಅವ್ರಿಗೆ ಬಾನು ಹೊಲತ್ತಿಲ್ಲ ಅಂತ ಹೇಳತ್ತಿಲ್ಲ, ಏನೂ ಇಲ್ಲ. ಅವ್ರ ಫೋಟೋ ತೊಗೊಂಡು ವಾಟ್ಸಪ್ ಹಾಕೊಂಡಿ ಅಂದ್ರೆ ಮೇಲೆ ಅಧಿಕಾರಿಗಳಿಗೆ ಮೆಸೇಜ್ ಮಾಡಿದ್ರು, ಅವ್ರು ರಿಪ್ಲೈ ಕೊಡ್ತಾ ಇದ್ದಾರೆ. ಕರೆಕ್ಟಾಗಿ ರಿಪ್ಲೈ ಕೊಡ್ತಾರೆ. ಈ ಕಾರ್ಡ್ ಏನು ಸಮಸ್ಯೆ ಅದ, ದುಡ್ಡು ಬರ್ಲತ್ತದ ಇಲ್ಲ ಏನನ್ನ ಮಾಹಿತಿ ಅವ್ರು ಕೊಡ್ಲತ್ತಾರೆ. ಅದೇ ರೀತಿ ನಿಮ್ಮೂ ಏನಾದರೂ ಕನ್ಫ್ಯೂಷನ್ ಇತ್ತು ಮಾಡ್ತು ಅಂದ್ರೆ ನಿಮ್ಗೆ ಆಗಲಿಲ್ಲ ಅಂದ್ರೆ ನಮ್ಗೆ ಹೇಳ್ರಿ. ಅಧ್ಯಕ್ಷರು ಅದಾರ, ಯುವ ಸಾರ್ ಅದಾರ, ನಾವು ಅದಾರ, ನಮ್ಗೆ ಗ್ಯಾರಂಟಿ ಸಂಬಂಧ ನಮ್ಮ ಸದಸ್ಯರು ಅದಾರ, ನಮ್ಮ CDO ಆಫೀಸ್ಗೆ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಏನದ ಕರೆಕ್ಟ್ ಹೇಳ್ತಾರೆ. ಬರಲಿಲ್ಲ ಅಂದ್ರೂ ಯಾರ್ದಾರ ಏನೋ ಒಂದು ಅನಿವಾರ್ಯದಿಂದ KYC ಮಾಡೋದು ಸಣ್ಣ ಪುಟ್ಟ ಸಮಸ್ಯೆಗಳು ತಾವು ಸಮಸ್ಯೆದಿಂದ ಅವ್ರು ಏನು ಮಾಡ್ತಾರ ಅವ್ರಿಗೆ ಗೊತ್ತಾಗಲ್ಲ. ಭಾಳ ಜನರಿಗೆ ಅದು ಏನದ ಅಂಬದೇ ಗೊತ್ತಾಗಲ್ಲ. KYC ಅಂದ್ರೆ ಗೊತ್ತಿಲ್ಲ, ಲಿಂಕ್ ಮಾಡೋದಂದ್ರೆ ಗೊತ್ತಿಲ್ಲ. ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಅರಿವು ಮುಟ್ಟು ಭಾಳ ಕಡಿಮೆ ಅದ. ಅದು ತಿಳಿಸಿ ಹೇಳ್ರಿ. ನೀವೇನು ಅವ್ರಿಗೆ ಕಷ್ಟ ಕೊಡೋದಿಲ್ಲ. ಸಿರಿಪ್ ಅವ್ರದ್ದು ನಿಮ್ಮಲ್ಲಿ ಏನು ಡಾಕ್ಯುಮೆಂಟ್ಸ್ ಅದ ಕೊಡ್ರಿ. ಒಂದು ರೇಷನ್ ಕಾರ್ಡ್ ಇತ್ತು, ರೇಷನ್ ಕಾರ್ಡ್ ನಂಬರ್ ತೊಗೊಂಡು ಮೆಸೇಜ್ ಮಾಡ್ಕೊಂಡು ಏನು ತಪ್ಪಾಗ್ಯದ ಅಷ್ಟು ಸರಿಪಡಿಸೋದು ಒಂದು 10 ನಿಮಿಷ ಕೆಲಸ. ಎರಡನೇ ಶಕ್ತಿ ಯೋಜನೆ. ಶಕ್ತಿ ಯೋಜನೆದಾಗ ನೀವು ಎಲ್ಲೆಲ್ಲಿ ಆ ಕಡೆ ತಿರ್ಲತ್ತೀರಿ, ಏನೇನು ಮಾಡತ್ತೀರಿ, ಬಸ್ಸಿನಾಗ ಏನೇನು ಕನ್ವೆಂಟ್ ಅದ ಅದ್ರ ಬಗ್ಗೆ ಮಾಹಿತಿ ತಗೋರಿ. ಯಾಕೆ ಮಾಹಿತಿ ತಗೋತೀರಿ ಅಂದ್ರೆ ಹೆಣ್ಮಕ್ಳು ಹಣ ನಡೆದಾರ ಅಂಬೋದು ಒಂದೇ ಗೊತ್ತದ. ಎಲ್ಲಿ ಏನು ತೊಂದರೆ ಆಗ್ಲತ್ತ ಅದನ್ನು ಸ್ವಲ್ಪ ಅರಿವು ಮಾಡಿಸ್ಕೋಬೇಕು. ಹೆಣ್ಮಕ್ಳಿಗೆ ನಾವು ಫ್ರೀಯಾಗಿ ಹೋಗ್ತಾರ ಅಂಬೋದು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಫ್ರೀಯಾಗಿ ಹೋಗೋದ್ರ ಜೊತೆಗೆ ಅವ್ರಿಗೆ ಏನು ತೊಂದರೆ ಅದನ್ನ ಎಷ್ಟು ಸವಲತ್ತು ಸರಿಯಾಗಿ ಆಗ್ತದ ಇಲ್ಲ ಅದ್ರ ಬಗ್ಗೆ ನಾವು ಸ್ವಲ್ಪ ಸಣ್ಣ ಸಣ್ಣವರು ಅವ್ರ ಕಡೆಯಿಂದ ಒಂದು ಹೇಳ್ತಿರ್ಬೇಕು. ನೀವು ತಗೊಳ್ರಿ, ಇಲ್ಲ ನೀವು ಕರೀಲಿಲ್ಲ ಅಂದ್ರೆ ನಮ್ಗೆ ಹೇಳ್ರಿ, ನಾವು ಬರ್ತೀವಿ. ಯಾರಾದ್ರು ಸದಸ್ಯರು ಬರ್ತಾರ, ನಾವು ಬರ್ತೀವಿ, ಯುವ ಸಾರು ಬರ್ತಾರ. ಅದ್ರ ಬಗ್ಗೆ ಅವ್ರಿಗೊಂದು ಏನಾಗ್ಲತ್ತದ ಏನಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಸರ್ಕಾರಿ ಯೋಜನೆ ಏನು ಸರಿಯಾಗಿ ಅನಿಸ್ಲತ್ತದ, ಏನು ತೊಂದರೆ ಆಗ್ಲತ್ತದ ಅದನ್ನ ಎರಡೂ ಕೇಳ್ಬೇಕು. ಕಷ್ಟನೂ ಕೇಳ್ಬೇಕು, ಸುಖನೂ ಕೇಳ್ಬೇಕು. ಅದ ನಂತರ ಅನ್ನಭಾಗ್ಯ ಅದ, ರೇಷನ್. ಇದ್ರೊಳಗೆ ಮೂರಂತೂ ಪರ್ಫೆಕ್ಟ್ ಅದಾವ. 99.9 ಎಲ್ಲ ಜನರಿಗೆ ಬರ್ಲತ್ತ. ಶಕ್ತಿ ಯೋಜನೆ, ಅನ್ನಭಾಗ್ಯ, ಒಂದು ಗೃಹಲಕ್ಷ್ಮಿ, ಇದ್ರಾಗ ಏನೇನು ಏರ್ಪೇರಿಲ್ಲ. ಆಮೇಲೆ ಒಂದು ಇದು ಗೃಹ ಜ್ಯೋತಿ 4 ಒಂದೇನು ಸ್ವಲ್ಪ ಏರ್ಪೇರ್ ಆಗ್ಲತ್ತು. ಒಂದು ಯುವ ನಿಧಿ ಒಳಗೆ ಸ್ವಲ್ಪ ಏನೋ ಕರೆಕ್ಟ್ ಆಗಿ ಇಲ್ಲ. ಅದು ಜಿಲ್ಲಾ ಮಟ್ಟದಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಅದಕ್ಕೂ ಮತ್ತೊಂದು ಸರ್ಕಾರ ವತಿಯಿಂದ ಅದಕ್ಕೆ ಏನೋ ನಾವು ಸರಿಯಾಗಿ ಮಾಡ್ಕೋಬೇಕಂತ ಏನೇನೋ ತಯಾರಿ ನಡೆದದ. ಮೇನ್ ನಿರ್ಧಾರ ಆಗಿದೆ ಅಂದ್ರೆ ಅಲ್ಲಿ ಒಂದು ಅಧಿಕಾರಿಗಳಿಲ್ಲ ಬಿಟ್ಟು ಸ್ವಲ್ಪ ತೊಂದರೆ ಆಗ್ಯದ. ಅದರೊಳಗೆ ಈ ಶಕ್ತಿ ಯೋಜನೆಗೆ ನಂತರ ಈಗ ಅನ್ನಭಾಗ್ಯ, ರೇಷನ್. ಮೊನ್ನೆ ಕೆಲವೊಂದು ಸಮಸ್ಯೆಗಳಾಗ್ಯಾವ. ರೇಷನ್ ಕಾರ್ಡ್ಗಳು ಕಟ್ಟಾಗ್ಯಾವ. ರೇಷನ್ ಕಾರ್ಡ್ಗಳು ಕೆಲವೊಬ್ರು ಯಾರು ಅರ್ಹತೆ ಇದ್ದವ್ರಿಗೂ ಕಾರ್ಡ್ಗಳು ಕಟ್ಟಾಗ್ಯಾವ. ಅವ್ರೀಗ ಯಾಕೆ ಕಟ್ಟಾಗ್ಯಾವ ಸ್ವಲ್ಪ ಅವ್ರ ಮಾಹಿತಿ ತಗೋರಿ. ಅವ್ರ ಹಳಿ ಕಾರ್ಡ್ ಬೇಕು, ಅವ್ರ ಮತ್ತೆ ಹೊಸ ಕಾರ್ಡ್ಗಳು ಚಾಲು ಆಗ್ಯಾವ. ಅವು ಇನ್ನೂ ಭಾಳ ಅವ, ನಮ್ಗೆ ಗೊತ್ತಿಲ್ಲ. ಆ ಗೊತ್ತಿದ್ದಕ್ಕೆ ನೀವೆಲ್ಲ ಸ್ವಲ್ಪ ಗೊತ್ತಿದ್ದವ್ರು ಹೆಣ್ಮಕ್ಳು ಏನು ಮಾಡ್ರಿ, ನೀವೆಲ್ಲರೂ ನಿಮ್ದು ಸಂಬಂಧಪಟ್ಟ ನಿಮ್ದು ಟೀಮ್ ಅದ, ಟೀಮ್ದು ಸ್ವಲ್ಪ ಮನೆಗೆ ಹೋಗಿ
ಗೊತ್ತಿದ್ದವ್ರಿಗೆ ಕೇಳ್ಕೊಂಡು ಅವ್ರ ಬಲಿಂದ ಏನಿಲ್ಲ ಅವ್ರದ್ದೊಂದು ರೇಷನ್ ಕಾರ್ಡ್ ಜೆರಾಕ್ಸು ಆಮೇಲೆ ಒಂದೊಂದು ಕಾಸ್ಟ್ ಇನ್ಕಮ್ ಪ್ರಾಪರ್ಟಿ ಜಾಸ್ತಿ ಇತ್ತು ಒಂದು ತಾಲೂಕಿ ಕಡೆ ಸರ್ಟಿಫಿಕೇಟ್ ತಗೊಂಡು ಯಾಕಂದ್ರೆ ಅವ್ರಿಗೆ ಸರ್ಕಾರದವ್ರಿಗೆ ಇವಾಗ ಜಮೀನು ಇಷ್ಟೇ ಅದ ಅಂತ ಅವ್ರಿಗೆ ಖಾತ್ರಿ ಆಗ್ಬೇಕು ಆ ಖಾತ್ರಿ ಸಲುವಾಗಿ ತಾಲೂಕಿ ಕಡೆ ಸರ್ಟಿಫಿಕೇಟ್ ತಗೊಳ್ತಾರೆ ಏನು ದೊಡ್ಡ ಕೆಲಸ ಇಲ್ಲ ಅಟ್ಲೀಸ್ಟ್. ನಿಮೋನಿಯಾದಿಂದ ಕಾಗವಾಡ ಪೊಲೀಸ್ ಠಾಣೆಯ ಎಎಸ್ಐ ಜಯಾನಂದ್ ಸೋನಾವಣೆ ಅವರ ಧರ್ಮಪತ್ನಿ ನಿಧನ ಹೊಂದಿರುವ ಘಟನೆ ಇತ್ತೀಚೆಗೆ ನಡೆದಿದೆ. 49 ವಯಸ್ಸಿನ ಶಿವಲೀಲಾ ಜಯಾನಂದ್ ಸೋನಾವಣೆ ಮೃತ ಹೊಂದಿದ ಮಹಿಳೆಯಾಗಿದ್ದಾರೆ. ಫೆಬ್ರವರಿ 10, 2026 ಇವರನ್ನ ಬೆಳಗಾವಿ ಕೆಎಲ್ಇ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತದನಂತರ ಇವರು 25ನೇ ಫೆಬ್ರವರಿ ಬುಧವಾರ ದಿನದಂದು ಚಿಕಿತ್ಸೆ ಫಲಿಸದೆ ಬೆಳಗ್ಗೆ 6:45ಕ್ಕೆ ಲಿಂಗೈಕ್ಯರಾಗಿದ್ದಾರೆ ಎಂದು ಕುಟುಂಬದವರು ತಿಳಿಸಿದ್ದಾರೆ. क्षणाला आठवली जेवताना खाताना पिताना उठताना उठवताना मम्मी कुठं आहे उठवायला सौरभ उठ रे म्हणून मम्मी एकदा तरी हाक मारत असताल की ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರದ ಹೊರವಲಯದ ಬಸವ ಕಲ್ಯಾಣ ಪ್ರಾಧಿಕಾರ ಮಂಡಳಿಯ ಪ್ರವಾಸಿ ಮಂದಿರದಲ್ಲಿ ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಎಚ್ ಸುರೇಶ್ ರವರ ಒಪ್ಪಿಗೆ ಮೇರೆಗೆ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಅವಿನಾಶ್ ಬುಧಾಕರ್ ಅವರ ಆದೇಶದಂತೆ ಬಸವ ಕಲ್ಯಾಣ ತಾಲೂಕು ಅಧ್ಯಕ್ಷರಾದ ಶ್ರೀ ಸುರೇಶ್ ಜಮ್ಮ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ನೇಮಕಾತಿ ಮಾಡಲಾಯಿತು. ತಾಲೂಕು ಗೌರವಾಧ್ಯಕ್ಷರಾಗಿ ಆಕಾಶ್ ಮುತ್ತೆ, ಉಪಾಧ್ಯಕ್ಷರಾಗಿ ದೀಪಕ್ ಕಾಂಬ್ಳೆ, ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಭಾಲ್ಕೆ, ಸದಸ್ಯರಾಗಿ ರಾಹುಲ್ ಶಾಶೆಟ್ಟಿ, ಅಂಕುಶ್ ಧರೆ, ಅವಿನಾಶ್ ನಾಟಿಕರ್, ಪ್ರಭು ಸೋನ ಕಾಂಬ್ಳೆ, ರವಿ ಚಿನಕೆರೆ, ರಾಹುಲ್ ಸೂರ್ಯವಂಶಿ ಹಾಗೂ ಇತರ ಸದಸ್ಯರ ನೇಮಕ ಮಾಡಲಾಯಿತು. ನಮ್ಮ ಯೋಚನೆ ಒಳ್ಳೆಯದಿದ್ರೆ ಆ ಭಗವಂತನೂ ಕೂಡ ಮೆಚ್ಚುತ್ತಾನೆ ಎಂದು ನ್ಯಾಯವಾದಿ ರಾಹುಲ್ ಕಟಗೇರಿ ಹೇಳಿದರು. ಐನಾಪುರ ಪಟ್ಟಣದ ಶಾಂತಿಸಾಗರ ಆಂಗ್ಲ ಶಾಲಾ ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನೀವು ವಾಸಿಸುವ ಸ್ಥಳದಲ್ಲಿ ಬಾಲ ಕಾರ್ಮಿಕ, ಬಾಲ್ಯ ವಿವಾಹ, 18 ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಅರಿವು ಮೂಡಿಸಿರಿ. ಇನ್ನು ಎಲ್ಲರೂ ಕೂಡ ಎಲ್ಲವನ್ನ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ನಾವು ಬದಲಾವಣೆಯಾದರೆ ಸಮಾಜವನ್ನು ಬದಲಾಯಿಸಬಹುದು ಎಂದು ಅವರು ತಿಳಿಸಿದರು. ಯಾರಾದರೂ ತೊಂದರೆಗೊಳಗಾದರೆ ಅವರಿಗೆ ಕಾನೂನಿನ ಬಗ್ಗೆ ಮಾಹಿತಿ ತಿಳಿಸಿ, ಜೊತೆಗೆ ಮೂಢನಂಬಿಕೆಯಿಂದ ದೂರವಿರಿ ಎಂದು ಮಕ್ಕಳಿಗೆ ಕಾನೂನಿನ ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಮಹಾದೇವಿ ಶಿರುಗುಪ್ಪಿ ಮಾತನಾಡಿ, ಇಲಾಖೆಯಿಂದ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಿಗುವ ಸೌಲಭ್ಯಗಳ ಮಾಹಿತಿ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಮಾನೆ, ಶಾಲೆ ಅಧ್ಯಕ್ಷ ಅರುಣ್ ಗಾಣಿಗೇರ, ಉಪಾಧ್ಯಕ್ಷ ಪಾಯಪ್ಪ ಕುಡವಕ್ಕಲ್ಗಿ, ಆರ್ಬಿ ಬಸವಣ್ಣವರ್, ಮುಖ್ಯೋಪಾಧ್ಯಾಯ ಬಾಬುರಾವ್ ಮೊಳಕೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಯೋಚನೆ ಪ್ರಾಮಾಣಿಕವಾಗಿತ್ತಂದ್ರ, ನಮ್ಮ ಕೆಲಸ ಸತ್ಯವಾಗಿತ್ತಂದ್ರ ಆ ದೇವರು ಕೂಡ ನಮ್ಮ ಜೊತೆ ಇರ್ತಾನೆ. ಇಲ್ಲಾಂದ್ರೆ ನಾವು ಮಾಡೋದು ಅನ್ಯಾಯ, ನಾವು ಮಾಡೋದು ದ್ವೇಷ, ನಾವು ಮಾಡೋದು ಕೆಟ್ಟ ಕೆಲಸ ಐತಪ್ಪ ಅಂದ್ರೆ ಆ ದೇವರು ಕೂಡ ನಮ್ಮ ಜೊತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಒಳ್ಳೇದು ಮಾಡ್ತೀರಿ, ಯಾರು ಒಳ್ಳೆ ವಿಚಾರಕ್ಕೆ ಬರ್ತೀರಿ, ದೇವರನ್ನು ಹುಡುಕೋದು ಬರ್ತಾನೆ. ಅದಕ್ಕಾಗಿ ಸತ್ಯವೇ ತಾಯಿ, ಸತ್ಯವೇ ತಂದೆ. ಯಾಕಂದ್ರೆ ನೀವೆಲ್ಲ ಏನು ಮಾಡಬೇಕಪ್ಪ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ಈ ಸಮಾಜ ಒಬ್ಬರಿಂದ ಬೆಳವಣಿಗೆ ಸಾಧ್ಯ. ಸರ್ ನೀವು ಅಂದ್ರಿ, ಈಗ ಎಲ್ಲರೂ ಅನ್ಬೋದ, ಸರ್ ನೀವು ಅಂದ್ರಿಪ್ಪ ಈಗ ಬಂದ್ರಿ, ಬಾಲ್ಯ ತಡೆಗಟ್ಟಬೇಕ್ರಿ, ಆ ಜೀತ ಪದ್ಧತಿ ಇದ್ದವ್ರನ್ನ ತಡೆಗಟ್ಟಬೇಕ್ರಿ, ಆಮೇಲೆ ಲೈಂಗಿಕ ಸಮಸ್ಯೆ ಅಂದ್ರೆ ಮಾಡ್ಬೇಕ್ರಿ. ಸರ್ ನೀವು ಹೇಳಿ ಹೋಗ್ತೀರಿ, ನಾವೇನು ಮಾಡೋಣ್ರಿ, ನಾವು ಹೇಳ್ರಿ ನಮ್ಮ ಮೇಲೆ ಪ್ರಾಬ್ಲಮ್ ಬರ್ತಿತ್ತು ನೀವು ಅಂದ್ರೆ ಇಡೀ ದೇಶವನ್ನ ಒಬ್ಬರಿಂದ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಣೆಯಲ್ಲಿ ಸೇರಿದ್ರೆ ಹಳ್ಳ. ನಿಮ್ಮ ಏರಿಯಾ ವ್ಯಾಪ್ತಿಯಲ್ಲಿ ನಿಮ್ಗೆ ಕಂಡುಬಿಟ್ರೆ ನೀವು ಹೇಳ್ರಿ. ನಾವು ಬೇರೆ ಊರಾಗ ನೀವು ಆದ್ರೆ ನೀವು ಸಮಸ್ಯೆ ನಿಮ್ಗೆ ಗೊತ್ತಿದ್ರೆ ಆದ್ರೆ ಸಾಧ್ಯತೆ ಮಾಡ್ರಿ ಪ್ರಯತ್ನ. ಎಲ್ಲರೂ ಎಲ್ಲವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ಬದಲಾವಣೆ ಬಯಸಿದ್ವಿ ಅಂದ್ರೆ ಮೊದಲು ನಾವು ಬದಲಾವಣೆ ಆಗಲೇಬೇಕು. ಅದಕ್ಕಾಗಿ ತಾವೆಲ್ಲ ಮುಂದಿನ ದಿನಮಾನಗಳಲ್ಲಿ ಏನ್ ಮಾಡ್ಬೇಕಂದ್ರೆ ಶಿಕ್ಷಣವನ್ನ ಚೆನ್ನಾಗಿ ಪಡ್ಕೊಡಿ. ಈ ಶಿಕ್ಷಣದಿಂದಲೇ ಮನುಷ್ಯನ ಬೆಳವಣಿಗೆಗೆ ನಿಮಗೆ ಅಲ್ಲ, ನಿಮ್ಮ ಸಮಾಜದಲ್ಲಿ, ನಿಮ್ಮ ತಂದೆ ತಾಯಿಗಳಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಿಗೆ ಅನ್ಯಾಯ ಇದ್ರೆ ನೀವು ಏನ್ ಮಾಡ್ಬೇಕಂದ್ರೆ, ಇಲ್ರಿ ಈ ರೀತಿ ಪೊಲೀಸ್ ಸ್ಟೇಷನ್ ಅದ, ಈ ರೀತಿ ಕಾನೂನು ವ್ಯವಸ್ಥೆ ಅದ, ನಾವು ಏನು ಮಾಡಬೇಕು ಅದ್ರ ಬಗ್ಗೆ ದುಡ್ಡು ಕೊಟ್ರೆ ನಾವು ಇದನ್ನ ಮಾಡ್ಬೇಕು. ಮತ್ತು ಯಾರಿಗೆ ದುಡ್ಡು ಕೊಡಕ್ ಆಗೋದಿಲ್ಲಲ್ಲ, ನಿರ್ಗತಿಕರಿರ್ತಾರಲ್ಲ ಅವ್ರಿಗೆ, ಸರ್ ನಮ್ಮ ಹತ್ರ ದುಡ್ಡು ಕೊಡಕ್ ಆಗಂಗಿಲ್ರಿ, ನಾವೇನು ಮಾಡ್ಬೇಕಂದ್ರೆ ಅವ್ರಿಗಿಂತ ಕಾನೂನು, ತಾಲೂಕು ಕಾನೂನು ಸೇವಾ ಸಮಿತಿ ಅಂತ ಅದ, ಅವರಲ್ಲಿ ಬಂದು ತಮ್ಮ ಸಮಸ್ಯೆ ಹೇಳಿದರೆ ಅವ್ರ ಬಗ್ಗೆ ಉಚಿತವಾಗಿ ಒಬ್ಬ ವಕೀಲರನ್ನ ನೀಡ್ತಾರೆ.
ಅವ್ರಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಏನು ಅನ್ಯಾಯ ಇದೆಯಲ್ಲ ಆ ನ್ಯಾಯವನ್ನು ಕೊಡುವಂಥ ವ್ಯವಸ್ಥೆ ಯಾರು ಮಾಡ್ತಾರಪ್ಪ ಅಂದ್ರೆ ಕಾನೂನು ತಾಲೂಕಾ ಸೇವಾ ಸಮಿತಿಯವರು ಮಾಡ್ತಾರೆ. ಮತ್ತು ಮೂಢನಂಬಿಕೆ ಸ್ವಲ್ಪ ದೂರ ಇರಲಿ, ಎಲ್ಲರೂ ಯಾರೂ ಮೂಢನಂಬಿಕೆಗೆ ಒಳಗಾಗಬೇಡ್ರಿ. ಯಾಕಂದ್ರೆ ಮೂಢನಂಬಿಕೆ ಅಂದ್ರೆ ಏನ, ಹಲವಾರು ಶಾಲೆಗಳಲ್ಲಿ ಆಗ್ತಕ್ಕಂಥ ಅಹಿತಕರ ಘಟನೆಗಳ ಬಗ್ಗೆ ಮಕ್ಕಳು ಎದುರು ಕೇಳ್ತಾ ಇಲ್ಲ. ಅದನ್ನ ಸರ್ ಹೇಳಿದ್ರು 109 ಸರ್ ನಂಬರ್ 1098. ನೀವು ಎಲ್ಲ ಮಕ್ಕಳು ಯಾರಾದ್ರೂ ಆ ನಂಬರ್ ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಇದರ ಬಗ್ಗೆ ವ್ಯವಸ್ಥೆ ಆಗ್ತದೆ. ಈಗ ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲ, ಎದುರಿಗೆ ಕೆಲವು ವಿಚಾರ ಹಸುವಾಗಿ ನೀವು ಅದೆಲ್ಲ ಸುದ್ದಾತು. ನೀವು ಬಾಲ್ಯವ ಆಗೋದ್ರಿಂದ ಮಗು ಒಂದು ಹೆಣ್ಣು ಮಗು 18 ವರ್ಷ ಆದ ನಂತರ 1,27,000 ರೂಪಾಯಿ 18 ವರ್ಷ ಆಗನ್ನ ನಿಮ್ಮ ಅಕೌಂಟ್ಗೆ ನಾವು ಹಾಕ್ತೀವಿ. ಅದ್ರೊಳಗನೆ ನೀವೆಲ್ಲ ತಾಯಿ ಕಾರ್ಡ, ಗಂಡ ಐತಿ ಆಧಾರ್ ಕಾರ್ಡ, ಮಗುವಿನ ಆಧಾರ್ ಕಾರ್ಡ, ಅವ್ರ ಹೆಣ್ಣು ಗಂಡು ಸಾಣ್ತಿದ್ದು ಹೆಣ್ಣು ದೊಡ್ಡದಿತ್ತಂದ್ರು ಕಲತವ್ರು ಎಲ್ಲಿ ಸಿಟ್ಕೊಳ್ತೀರಿ ಸರ್, ಅಲ್ಲಿ ಸಿಗ್ತೈತಿ. ಒಮ್ಮೆ ಅಕಸ್ಮಾತ್ ಗಂಡು ಹುಡುಗನ ಸಾಣ್ದಿರ್ತೈತ್ರಿ, ಹೆಣ್ಣು ದೊಡ್ಡದಿರ್ತೈತಿ. ಹಿಂಗೆ ಅದಕ್ಕಾಗಿ ನಾವು ಗಂಡ ಹೆಂಡತಿ ಎಲ್ಸಿನೂ ತೊಗೊಂಡಿಸಿಂದ ಭಾಗ್ಯಲಕ್ಷ್ಮಿ ಆನ್ಲೈನ್ ಮಾಡ್ತೀವಿ. ಆನ್ಲೈನ್ ಅದು 18 ವರ್ಷ ಆದ ನಂತರ ಜನಿಸಿತ್ತಂದ್ರೆ ಮಗುಗೆ ಏನೂ ತೊಂದರೆ ಇಲ್ಲ. ಅದು 18 ವರ್ಷ ಆದ ನಂತರ ಮದುವೆ ಆಗಿ ನೀವು 19-20 ಕಳೆದ್ರೂ ಸುದೀತಿ ಅದು 1,27,000 ರೂಪಾಯಿ ನಾವು ನಿಮ್ಗೆ ಮಾಡ್ತೀವಿ. ನಾವು ಈಗಾಗಲೇ ಎಷ್ಟೋ ಮಂದಿ ನಾವು ಮಾಡಿದ್ವಿ, ಈಗೂ ಮಾಡ್ತೀವಿ ಸರ್. ಮೆಚುರಿಟಿ ಆಗೈತಿ ಬರಾಕ್ ರೊಕ್ಕ. ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಮಾರ್ಚ್ 12ರಂದು ಜಿಲ್ಲೆಯಾದ್ಯಂತ ಪ್ರತಿಭಟನೆ. ಮಾರ್ಚ್ 12ರಂದು ಶಾಲೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಕನ್ನಡ ಶಾಲೆಯ ಉಳಿವಿಗಾಗಿ ಅನುದಾನ ಬಿಡುಗಡೆ ಮಾಡಲು ಒತ್ತಾಯಿಸಿ ಹೋರಾಟ ನಡೆಸಲಾಗುತ್ತೆ. ಇನ್ನು ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ಸರ್ಕಾರದಿಂದ ನಿರ್ಲಕ್ಷ್ಯ ತೋರುತ್ತಿರುವ ಆರೋಪ ಕೇಳಿಬರ್ತಿದೆ. ಮೊನ್ನೆಯೂ ಕೂಡ ರಾಜ್ಯ ಬಜೆಟ್ನಲ್ಲಿ ಕನ್ನಡ ಶಾಲೆಗಳಿಗೆ ಯಾವುದೇ ರೀತಿಯ ವಿಶೇಷ ಅನುದಾನ ನೀಡಿಲ್ಲ ಎಂದು ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಇಂಗ್ಲಿಷ್ ಭಾಷೆ ಮೇಲಿರುವ ಪ್ರೇಮ ಕನ್ನಡ ಭಾಷೆ ಮೇಲಿಲ್ಲ. ಹಾಗಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದೇವೆ. 30 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಖಾಸಗಿ ಶಾಲೆಗಳನ್ನ ಅನುದಾನಿತ ಶಾಲೆಗಳನ್ನಾಗಿ ಮಾಡಬೇಕು, RTE ಮರು ಜಾರಿ ಮಾಡಬೇಕು, ನವೀಕರಣವನ್ನ ಸಡಿಲಗೊಳಿಸಬೇಕು ಎಂದು ಒತ್ತಾಯಿಸಿ ಹೋರಾಟ ಮಾಡುವುದಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ರಾಜ್ಯಾಧ್ಯಕ್ಷ ರೇವಣಸಿದ್ದಪ್ಪ ಜಲಾದೆ ಮಾಹಿತಿಯೊಂದನ್ನು ನೀಡಿದ್ದಾರೆ. ಮೊನ್ನೆ 6ನೇ ತಾರೀಕು ನಡೆದಿರತಕ್ಕಂಥ ಕರ್ನಾಟಕ ಬಜೆಟ್ದಲ್ಲಿ ಭಾಳ ದುಃಖ, ಭಾಳ ವಿಷಾದಕರ. ಕನ್ನಡಗಾಗಿ, ಕನ್ನಡ ನಾಡುನುಡಿಗಾಗಿ, ಕನ್ನಡ ಶಾಲೆಯ ಉಳಿವಿಗಾಗಿ ಯಾವುದೂ ಒಂದು ಪೈಸೆ ಇಲ್ಲ. ಆದರೆ ಸರ್ಕಾರ ಇಂಗ್ಲೀಷ್ ಭಾಷೆಯನ್ನು, ಇಂಗ್ಲೀಷ್ ಶಾಲೆಗಳನ್ನು ಪೋಷಣೆ ಮಾಡೋಕ್ಕೆ ಅದನ್ನು ಬೆಳೆಸಲಿಕ್ಕೆ ಸುಮಾರು 3,900 ಕೋಟಿಗಳನ್ನು ಇಟ್ಟು ಕನ್ನಡ ಶಾಲೆಗಳಿಗೆ ಘೋರ ಅನ್ಯಾಯ ಮಾಡಿದೆ. ಇದನ್ನು ವಿರೋಧಿಸಿ ಕನ್ನಡ ಶಾಲೆಗಳನ್ನು ಉಳಿಸಿ, ಕರ್ನಾಟಕ ಉಳಿಸಿ ಅಂತಕ್ಕಂಥ ಘೋಷಣೆಯೊಂದಿಗೆ ಬರ್ತಕ್ಕಂಥ 12 ಮಾರ್ಚರಂದು ಇಡೀ ಬೀದರ್ದಿಂದ ಚಾಮರಾಜನಗರವರೆಗೆ ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ನಮ್ಮ ಮನವಿಯನ್ನು ಮುಖ್ಯಮಂತ್ರಿಗೆ ನಾವು ಸಲ್ಲಿಸಲಿದ್ದೇವೆ. ಹಾಗಾಗಿ ಸರ್ಕಾರ ಎಚ್ಚೆತ್ತು 1995ರಿಂದ ಸುಮಾರು 30 ವರ್ಷಗಳಿಂದ ಕಷ್ಟಪಟ್ಟು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸ್ತಕ್ಕಂಥ ಶಿಕ್ಷಕರಿಗೆ ಅನುದಾನಕ್ಕೊಳಪಡಿಸಬೇಕಂತ ನಮ್ಮ ಮುಖ್ಯ ಬೇಡಿಕೆ ಇದೆ. ಅದಾದ ನಂತರ ಕಡು ಬಡವರಿಗೆ ಆಸರೆ ಆಗಿರ್ತಕ್ಕಂಥ RTE ಮರುಜಾರಿ ಮಾಡಬೇಕು, ನವೀಕರಣದಲ್ಲಿ ಸರಣಿಗೊಳಿಸಬೇಕಂತಕ್ಕಂಥ ಈ 3 ಬೇಡಿಕೆಗಳೊಂದಿಗೆ ನಾವು ಬೃಹತ್ ಪ್ರಮಾಣದ ಹೋರಾಟವನ್ನು ಬರ್ತಕ್ಕಂಥ 12ನೇ ತಾರೀಕು ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ನಮ್ಮದೆಲ್ಲ ಶಾಲೆಗಳು ಬಂದ್ ಮಾಡಿ ರಸ್ತೆಗಿಳಿದು ಆದರಣೀಯ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ಸಲ್ಲಿಸಲಿದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ. ಹಾಗೆ ಸರ್ಕಾರ ಎಚ್ಚೆತ್ತು ಕನ್ನಡ ಶಾಲೆಗಳಿಗೆ ಉಳಿಸ್ತಕ್ಕಂಥ, ಕನ್ನಡ ನಾಡು ಬೆಳೆಸ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಬೇಕಂತ ನಾವು ವಿನಂತಿ ಮಾಡ್ಕೊಳ್ತೇನೆ. ಕನ್ನಡ ವಿರೋಧಿ ಸರ್ಕಾರ ಇದು. ಎಲ್ಲ ಭಾಷೆಗೆ ಇದು ಇದೆ. ಮೈನಾರಿಟಿಗೆ ಬೇರೆ ಬೇರೆ ಸಂಬಂಧಪಟ್ಟಂಥ ಬಜೆಟ್ ಇದೆ. ಇಂಗ್ಲೀಷ್ ಮಾಧ್ಯಮ ಶಾಲೆಗೆ 3,900 ಕೋಟಿ ಸರ್. 300 ಕೋಟಿ ನಮಗೆ ಕೊಟ್ಟಿದ್ರೆ ಸಾವಿರಾರು ಶಾಲೆಗಳಿಗೆ ಶಿಕ್ಷಕರಿಗೆ ಅನುದಾನ ಸಿಗ್ತಿತ್ತು. 300 ಕೋಟಿ ಕೇವಲ. ಅದಕ್ಕೂ ಕೂಡ ನಿರುತ್ಸಾಹ. ಸರ್ಕಾರ ಕನ್ನಡ ವಿರೋಧಿ ಇದೆ, ಉದ್ದೇಶ ಇದೆ. ಅದು ಕನ್ನಡ ಶಾಲೆಗಳು ಪೂರ್ಣ ಸಮಾಪ್ತಿ ಮಾಡಬೇಕು, ಈ ಉದ್ದೇಶ ಇದೆ ಸರ್ಕಾರಕ್ಕೆ. ಯಾವ ಮಂತ್ರಿಗಳು, ಅನೇಕ ಶಿಕ್ಷಣ ಸಚಿವರು ಸಾಕಷ್ಟು ಬಾರಿ ಹೇಳಿದ್ದಾರೆ, ಸದನದಲ್ಲಿ ಹೇಳಿದ್ದಾರೆ, ನಾವು ಅನುದಾನ ಕೊಡ್ತೀವಿ ನಿಮಗೆ 2,500 ಕೊಡ್ತೀವಿ ಅಂತೇಳಿ. ಮಾನ್ಯ ಶ್ರೀ ವಿಧಾನ ಪರಿಷತ್ ಸದಸ್ಯರು ಈ ಪ್ರಶ್ನೆ ಕೇಳಿದಾಗ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಅನೇಕ ಕಾರ್ಯಕ್ರಮಗಳು ಹೇಳಿದ್ದಾರೆ. ಸುಮಾರು 1 ತಿಂಗಳ ಕೆಳಗಡೆ ನಾವು ಭೇಟಿಯಾದಂಥ ಸಂದರ್ಭ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ನಾನು ಮಧು ಬಂಗಾರಪ್ಪ ಕರೆಸ್ಕೋತೀನಿ, ಅನುದಾನ ಕೊಡ್ತೀನಿ ಅಂತ. ಆದರೆ ಇದ್ದಕ್ಕಿದ್ದಾಗೆ ಕನ್ನಡ ಶಾಲೆಗಳಿಗೆ ಅನುದಾನ ಬಗ್ಗೆ ಎಳ್ಳಷ್ಟು ಅನುದಾನ ಇಲ್ಲ. ಇದು ಬಹಳ ಖೇದಕರ, ಇದು ಖಂಡನೀಯ. 12ನೇ ತಾರೀಕು ರಾಜ್ಯ ಮಟ್ಟದ ಹೋರಾಟ.
ಬೀದರ್ ಜಿಲ್ಲೆಯ ಹುಲ್ಸೂರು ಪಟ್ಟಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪಟ್ಟಣದಲ್ಲಿ ಮಹಿಳಾ ದಿನವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಸಂಘದ ಅಧ್ಯಕ್ಷ ನಾಗರಾಜ್ ಹಾವಣ್ಣ ಅವರು ಮಾತನಾಡಿ ಮಹಿಳಾ ದಿನಾಚರಣೆ ಜನನ ಹಾಗೂ ಬೆಳವಣಿಗೆ ಕುರಿತು ವಿವರಿಸಿದರು. ಇನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಸ್ಥಾಪನೆಗೂ ಕೂಡ ಒಬ್ಬ ಮಹಿಳೆಯ ಪ್ರೇರಣೆ ಕಾರಣವಾಗಿರುವುದನ್ನು ಉಲ್ಲೇಖಿಸಿದರು. ಮಹಿಳೆ ತಾಯಿಯಾಗಿ, ತಂಗಿಯಾಗಿ, ಸ್ನೇಹಿತೆಯಾಗಿ ಹಾಗೂ ಮಡದಿಯಾಗಿ ಪುರುಷನ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸ್ತಾಳೆ ಮತ್ತು ಅವನ ಯಶಸ್ಸಿಗೆ ಪ್ರಮುಖ ಕಾರಣವಾಗ್ತಾಳೆ ಎಂದು ಅವರು ತಿಳಿಸಿದರು. ನಂತರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೀರಾಬಾಯಿ ಗಾಯಕ್ವಾಡ್ ಕಾರ್ಯಕ್ರಮ ಉದ್ಘಾಟಿಸಿದರು. ಲತಾ ಶಾಂತಕುಮಾರ್ ಹಾರ್ಕೊಡೆ ಮಾತನಾಡಿದರು. ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ನೌಕರರಿಗಾಗಿ ವಿವಿಧ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಸ್ಪರ್ಧೆಗಳಲ್ಲಿಯೂ ಕೂಡ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ಮಹಿಳಾ ನೌಕರರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವತ್ತು ನಾವು ಹುದ್ದೆಗಳನ್ನ ಪಡೆದುಕೊಂಡು ದೊಡ್ಡ ದೊಡ್ಡ ಮಾತಾಡಬಹುದು, ಆದ್ರೆ ಈ ಹುದ್ದೆ ಸಿಗ್ಲ ಕಾರಣ ಅಂದ್ರೆ ಆ ಹೆಣ್ಣು ಮಗಳು ಮೇರಿ ದೇವಾಸ. ಹಾಗಾಗಿ ನಾವು ವಿಚಾರ ಮಾಡಿವಿ, ನೀನು ಅವರದೇ ಪೂಜೆ ಮಾಡಬೇಕು, ನಮ್ಮೆಲ್ಲರಿಗೂ ಶಿಕ್ಷಣದ ಕ್ರಾಂತಿಯನ್ನ ನೀಡಬೇಕಂತವ್ರು, ನಮ್ಮೆಲ್ಲರಲ್ಲಿ ಶಿಕ್ಷಣದ ಅರಿವನ್ನ ಮೂಡಿಸಬೇಕಂತವ್ರು, ನಮ್ಮೆಲ್ಲರಿಗೆ ಹೆಣ್ಣು ಮಕ್ಕಳಿಗೆ ಹೇಗೆ ನಾವು ಶಿಕ್ಷಣವನ್ನು ಪಡಿಬಾರ್ದು, ಮನೆಯಿಂದ ನಾವು ಯಾಕೆ ಹೊರಗೆ ಬರಬಾರ್ದು ಅನ್ನುವಂತ ಕಲ್ಪನೆ ಕೊಟ್ಟವರು ಸಾವಿತ್ರಿಬಾಯಿ ಫುಲೆ ಅವರು. ಹಾಗಾಗಿ ಅವರಿಬ್ಬರ ಒಂದು ಭಾವಚಿತ್ರವನ್ನ ಇಟ್ಟು ಇಂದಿನ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ವ್ಯವಸ್ಥೆಯನ್ನ ಮಾಡಿದ್ವಿ. ನಿನ್ನೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಆಟ ಆಡಿಸಿದ್ರು, ಎಲ್ಲೋ ಪೆನ್ನ ಕಾಪಿ ಕೊಡ್ತಾರೋ ಏನ್ ಮಾಡ್ತಾರೋ ಅಂತ ಹೇಳಿ. ಬಟ್ ಅವ್ರ ನಿನ್ನ ನಂಗೆ ಒಂದು ಖುಷಿ ಏನ್ ಅನ್ನಿಸ್ತು, ಸರ್ ಪ್ರೈಸ್ ಇಂಪಾರ್ಟೆಂಟ್ ಇಲ್ಲ, ಬಟ್ ನಾವು ಇನ್ವಾಲ್ವ್ ಆಗಿ ನಿಮ್ಮೆಲ್ಲ ಸರ್ಕಾರದಿಂದ ಸ್ಪರ್ಧೆ ಮಾಡಿದ್ವಲ್ಲ, ನಮಗ್ ಬಹಳ ಖುಷಿ ಕೊಟ್ಟಾದ್ರೆ ಅಂತ ಹೇಳಿ. ನಾ ಜಗನ್ನಾಥರಿಗೆ ರಾತ್ರಿ ಅದೇ ಅಂದ, ಏನೇನೋ ತಲೆ ತುಂಬಿ ಕರ್ಕೊಂಡು ಬಂದಿರಿ, ಪ್ರೈಸ್ ಮತ್ತೆ ಏನಾರ ಪೆನ್ನ ಕಾಪಿ ಕೊಟ್ಟೆ ಅಂದ್ರೆ ಬಹಳ ಮನಸ್ಸಿಗೆ ಹಚ್ಕೊಂಬಾರ್ರಿ ಸರ್ ಅಂತಂದ್ರ ಏನಕ್ಕಾಗಲ್ಲ, ಬಾಕಿ ನೋಡ್ರಿ ಹೆಂಗ್ ಇಲ್ಲಿ ಟಿಪಿ ಸಮೀಪದ ತಗೊಳಕ್ ಬರ್ತದ ಅಂತ ಹೇಳಿ. ಬಟ್ ಎಲ್ಲ ವಿಚಾರ ಮಾಡಿದ್ವಿ, ನಮಗೆ ಕೈಗೆ ಎಷ್ಟು ಆಗ್ತದೆ, ನಮ್ ಕೈಲಿ ಕಾಣಿಕೆ ಎಸ್ ಎಸ್ ಇದೇ ನೀವು ವಿಚಾರದಿಂದ ಹೆಣ್ಣು ಮಗಳು ಒಬ್ಬಕ್ಕೆ ಯಶಸ್ವಿ, ಇದೇ ವಿಚಾರ ಇರಬೇಕು ಅಂತ. ದೇಶವನ್ನ ಆಳುವ ಹೆಣ್ಣು ಮಗಳ ಹತ್ರ ಈ ವಿಚಾರವನ್ನ ಇದ್ದಾಗ ಮಾತ್ರ ಒಂದು ದೇಶ ಸಮೃದ್ಧಿಯನ್ನ ಹೊಂದಬಹುದು. ಹಾಗಾಗಿ ನಮ್ಮ ಕೈಲಾದಷ್ಟು ಒಂದು ಚಿಕ್ಕ ಕಾರ್ಯಕ್ರಮವನ್ನ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರವನ್ನ ನೀಡಿದ್ರಿ. ನಮ್ಮ ಕರೆಗೆ ಹೋಗ್ಬೇಕು, ವೇದಿಕೆಯ ಮೇಲೆ ಆಸೀನರಾಗಿರುವ ತಮಗೆ ಅನಂತ ಧನ್ಯವಾದಗಳನ್ನ ಹೇಳಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮುಂದಿನ ಎಲ್ಲಾ ಕೆಲಸ ಕಾರ್ಯಗಳಿಗೂ ತಮ್ಮ ಸಹಕಾರ ಇರ್ಲಿ. ತಾವುಗಳು ಇನ್ವಾಲ್ವ್ ಆದ್ರಿ ಅಂದ್ರೆ ನಮಗೂ ಒಂದು ಬಲ ಬಂದೈತದು. ಇಲ್ಲಿ ಅಧ್ಯಕ್ಷ ಅವರು ಇವರು ಅಂತ ಏನೂ ಇಲ್ಲ, ಅದು ನೆಪ ಮಾತ್ರಕ್ಕೆ. ಮನ್ಯಾಗ ಯಜಮಾನ ಒಬ್ರಿಗೆ ಕೊಟ್ಟಿದ್ದಿರ್ತು, ಅವನಿಗೆ ಶುಗರ್ ಬರ್ತು, ಮತ್ತವ ಸಾಯ್ಲಕ್ಕ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗೋನು ಅವನೇ ಜವಾಬ್ದಾರಿ ವಹಿಸ್ಕೊಂಡವ್. ಹಾಗಂತ ಏನಿಲ್ಲ, ಇಲ್ಲಿ ಒಂದು ಟೀಮ್ ವರ್ಕ್, ಎಲ್ಲರೂ ಕೂಡ್ಕೊಂಡು ನಮ್ಮ ಸಂಘವನ್ನ ಚೆನ್ನಾಗಿ ಇಡೀ ರಾಜ್ಯದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಳ್ಳುವ, ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಧ್ವನಿಗಳಾಗಿ ಅವರ ಸಮಸ್ಯೆಗಳ ಪರಿಹಾರಕ್ಕೆ ತಮ್ಮೆಲ್ಲರ ಸಹಕಾರ ನನಗಿರ್ಲಿ. ಮುಂದಿನ ಎಲ್ಲಾ ಇವಾಗಿದ್ವು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ ನಲ್ಲಿ. ನಮಸ್ಕಾರಗಳು.